ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ದೇವಿಯ ಬಗ್ಗೆ. ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ದೇವಿಯ ಆರಾಧನೆ ಅನ್ನೋದು ನಮ್ಮ ಇಚ್ಛೆಯಲ್ಲ, ಅದು ಆಕೆಯ ಇಚ್ಛೆ ಎಂಬುದಾಗಿ. ಈ ವಿಡಿಯೋದಲ್ಲಿ ದೇವಿ ನಮ್ಮನ್ನ ಆರಿಸಿಕೊಂಡಿದ್ದಾಳೆ ಅನ್ನೋದಕ್ಕೆ ಕೆಲವೊಂದು ಸಂಕೇತಗಳ ಮೂಲಕ ತಿಳ್ಕೊಳ್ಳೋಣ. ನೀವು ಶಕ್ತಿ ಆರಾಧಕರಾಗಿದ್ದರೆ ಅದು ಯಾವುದೇ ದೇವಿ ಇರಬಹುದು, ದೊಡ್ಡ, ಲಲಿತ, ಕಾಳಿ, ಇನ್ಯಾವುದೇ ದೇವಿ ಶಕ್ತಿ ಇರಬಹುದು. ಒಟ್ಟಿನಲ್ಲಿ ದೇವಿಯನ್ನ ಇಷ್ಟಪಡುವ ಎಲ್ಲರೂ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ವಾ? ಜನರು ನಿಮ್ಮಿಂದ ದೂರವಾಗ್ತಾ ಇದ್ದಾರಾ? ಒಂಟಿತನ ಕಾಡ್ತಾ ಇದೆಯಾ? ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಗ್ತಾ ಇಲ್ವಾ ಅಂತ ಅನಿಸಿದ್ಯಾ? ಹೀಗಿದ್ದಲ್ಲಿ ಒಂದು ಸತ್ಯ ನಿಮಗೆ ಗೊತ್ತಿರಬೇಕು, ಇದು ನಿಮ್ಮ ದೌರ್ಭಾಗ್ಯ ಅಲ್ಲ, ಇದು ದೇವಿಯ ಕರೆ ಅಥವಾ ದೇವಿ ನಿಮ್ಮನ್ನ ಆರಿಸಿಕೊಂಡಿದ್ದಾಳೆ ಅನ್ನುವ ವಿಚಾರ. ಆಧ್ಯಾತ್ಮಿಕ ಮಾರ್ಗದಲ್ಲಿ ವಿಶೇಷವಾಗಿ ದೇವಿ ಆರಾಧನೆಯಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಅನುಭವ ಆಗೋದಿಲ್ಲ. ಯಾರನ್ನ ದೇವಿ ಆಯ್ಕೆ ಮಾಡ್ತಾಳೋ ಅವರ ಜೀವನದಲ್ಲಿ ಕೆಲವು ವಿಚಿತ್ರ ಆದರೆ ಗಾಢವಾದ ಬದಲಾವಣೆಗಳು ಶುರುವಾಗುತ್ತೆ. ಅವು ನೋವಾಗಿರ್ಬೋದು, ಆದರೆ ಅವುಗಳ ಹಿಂದೆ ದಿವ್ಯ ಉದ್ದೇಶ ಇರುತ್ತೆ. ದೇವಿ ನಿಮ್ಮನ್ನ ಆರಿಸಿಕೊಂಡಿದ್ದಾಳೆ ಅನ್ನೋದಕ್ಕೆ ಆ ಲಕ್ಷಣ ಅಥವಾ ಸಂಕೇತಗಳು ಏನೇನು ಅಂತ ಹೇಳ್ತೀನಿ. ಮೊದಲನೇ ಲಕ್ಷಣ, ಹತ್ತಿರದವರು ದೂರವಾಗ್ತಾರೆ. ಸ್ನೇಹಿತರು ಅರ್ಥ ಮಾಡಿಕೊಳ್ಳೋದಿಲ್ಲ, ಅಥವಾ ಪ್ರೀತಿ ಪ್ರೇಮದ ವಿಚಾರದ ಬ್ರೇಕಪ್ ಆಗುತ್ತೆ, ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಆಗುವ ಸಂದರ್ಭ ಬರುತ್ತೆ. ಇದು ಯಾಕಾಗತ್ತೆ ಅಂದರೆ, ದೇವಿ ನಿಮ್ಮ ಸುತ್ತಲಿನ ಅಶುದ್ಧ ಶಕ್ತಿಗಳನ್ನ ದೂರ ಮಾಡ್ತಿದ್ದಾಳೆ. ಅಂದರೆ ಅವರಿಂದ ನಿಮ್ಮ ಲೈಫಲ್ಲಿ ಇನ್ನೇನು ಆಗೋದಿಕ್ಕೆ ಉಳಿದಿಲ್ಲ ಅನ್ನುವ ಸೂಚನೆ. ನೀವು ಶಕ್ತಿ ಮಾರ್ಗಕ್ಕೆ ಬಂದಾಗ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ. ಎಲ್ಲರೂ ಅದನ್ನ ತಾಳೋದಿಕ್ಕೆ ಸಾಧ್ಯ ಇಲ್ಲ. ಇದು ಲಾಸ್ ಅಲ್ಲ, ಇದು ಪ್ಯೂರಿಫಿಕೇಶನ್. ಎರಡನೇ ಸಂಕೇತ, ಜನರ ನಡುವೆ ಇದ್ರೂ ಒಂಟಿತನ ಕಾಡ್ತಾ ಇದ್ರೆ ಇದು ಡಿಪ್ರೆಷನ್ ಅಲ್ಲ, ಇದು ಡಿವೈನ್ ಐಸೋಲೇಷನ್. ದೇವಿ ನಿಮಗೆ ಹೇಳ್ತಿರೋದು ಏನು ಅಂತಂದ್ರೆ, ಬಾಹ್ಯ ಜಗತ್ತನ್ನ ಬಿಟ್ಟು ನನ್ನ ಒಳಗೆ ಬಾ ಎಂಬುದಾಗಿ. ಈ ಏಕಾಂತದಲ್ಲಿ ಆ ದೇವಿಯ ಪ್ರೆಸೆನ್ಸ್ ಅನ್ನ ಅನುಭವಿಸಿರ್ತೀರಿ ನೀವು. ಕೆಲವು ಜನರಿಗೆ ಪದೇ ಪದೇ ಕನಸಿನಲ್ಲಿ ಆಕೆ ಬರಬಹುದು. ಮೂರನೇದು, ನಿಮ್ಮ ಒಳಗೆ ಒಂದು ರೀತಿಯ ದ್ವಂದ್ವ ಕಾಡಲು ಪ್ರಾರಂಭವಾಗುತ್ತೆ. ಒಂದೆಡೆ ಆತ್ಮದ ಕರೆ, ಇದು ಸಾಮಾನ್ಯ ಅಲ್ಲ, ಇದು ಶಕ್ತಿ ಜಾಗೃತಿ. ದೇವಿ ನಿಮ್ಮೊಳಗಿರುವಂತಹ ದುರ್ಬಲತೆಗಳನ್ನ ಹೊರತೆಗೆದು ಅವನ್ನ ಸುಟ್ಟು ಹಾಕ್ತಿದ್ದಾಳೆ. ಇದು ನಮ್ಮ ಮನಸ್ಸಿಗೆ ಭಯಂಕರ ನೋವು ಅಂತ ಅನಿಸ್ಬೋದು, ಆದರೆ ಅದರಿಂದ ನೀವು ಬಲವಾಗ್ತೀರಿ. ಇನ್ನು ನಾಲ್ಕನೇದು, ದೇವಿಯ ಪರೀಕ್ಷೆ. ನೀವು ಇಷ್ಟಪಟ್ಟ ವಸ್ತು ಅಥವಾ ನೀವು ಇಷ್ಟಪಟ್ಟ ವ್ಯಕ್ತಿ ಅನ್ನ ಬಿಡಬೇಕಾದ ಪರಿಸ್ಥಿತಿ, ಜನ, ಸಂಬಂಧ ಅಥವಾ ಅವಕಾಶ. ಇದು ಪನಿಷ್ಮೆಂಟ್ ಅಲ್ಲ, ಇದೆಲ್ಲ ಪರಿಸ್ಥಿತಿಗಳ ಮೂಲ ಉದ್ದೇಶ, ನಮ್ಮನ್ನ ಅಲೈನ್ ಮಾಡುವ ಉದ್ದೇಶ. ನಿಜವಾಗಿ ಹೇಳಬೇಕಾದ್ರೆ ದಿನಕ್ಕೊಂದು ದೇವಸ್ಥಾನ, ದಿನಕ್ಕೊಂದು ದೇವರು, ಇದು ನಿಜವಾದ ಭಕ್ತಿ ಅಲ್ಲ ಅನ್ನುವ ವಿಚಾರ ನಿಮಗೂ ಗೊತ್ತಿರಬಹುದು. ಒಂದೇ ಶಕ್ತಿ ಒಂದೇ ರೂಪದಲ್ಲಿ ಪೂಜಿಸುವ ಮನಸ್ಥಿತಿ ಬಂದಾಗ ನೀವು ನಿಧಾನವಾಗಿ ಅಲೈನ್ ಆಗ್ತೀರಿ ಎಂಬ ವಿಚಾರ. ಐದನೇದು, ಇದೊಂದು ದೊಡ್ಡ ಸಂಕೇತ. ಏನಪ್ಪಾ ಅಂತಂದ್ರೆ, ನಮ್ಮ ನಿರೀಕ್ಷೆ ಮತ್ತು ಭಕ್ತಿಯ ಪರಿಪಕ್ವತೆ. ನೀವು ತೀರಾ ಕಷ್ಟದ ಸಂದರ್ಭದಲ್ಲಿ ಪೂಜೆ ಮಾಡ್ತಾ ಇರ್ತೀರಿ, ನೀವು ಎದುರಿಸ್ತಿರುವ ಸಮಸ್ಯೆಯನ್ನ ಹೇಳ್ತಾ ಇರ್ತೀರಿ, ಸಮಸ್ಯೆ ಬಗೆಹರಿಯಲಿ ಅಂತ ಬೇಡ್ತಾ ಇರ್ತೀರಿ. ಆದರೂ ಉತ್ತರ ಸಿಗ್ತಿಲ್ಲ. ಯಾಕೆ? ಪರಿಸ್ಥಿತಿ ಇನ್ನೂ ಸುಧಾರಿಸಿಲ್ಲ ಅಂತ ನಿಮ್ಗೆ ನೀವೇ ಪ್ರಶ್ನೆ ಮಾಡ್ತಾ ಇರ್ತೀರಿ. ಪರಿಸ್ಥಿತಿಗೆ ಸಮಾಧಾನಕರವಾದ ಸ್ಥಿತಿಯ ಬದಲಿಗೆ ಪರಿಸ್ಥಿತಿ ಇನ್ನೂ ಹೆಚ್ಚು ಬಿಗಡಾಯಿಸಲು ಪ್ರಾರಂಭವಾಗ್ತಿದೆ. ಈ ಪರಿಸ್ಥಿತಿ ಎದುರಾದ್ರೆ ದೇವಿ ಮೌನವಾಗಿದ್ದಾಳೆ ಅಂತ ಅರ್ಥ ಅಲ್ಲ. ಇದು ಪರೀಕ್ಷೆಯ ಹಂತ, ಆಕೆಯ ಪರೀಕ್ಷೆ ಮುಂದುವರಿಯುವ ಹಂತ. ಇದು ನಿಜವಾದ ಭಕ್ತ ಎದುರಿಸುವ ಕಠಿಣ ಪರೀಕ್ಷೆ. ಈ ಸಂದರ್ಭದಲ್ಲಿ ನೀವು ಎಷ್ಟು ದೃಢವಾಗಿದ್ದೀರಿ ಎಂಬುದರ ಬಗ್ಗೆ ನಿಮ್ಮ ಮೇಲೆ ಆಕೆಯ ಕೃಪೆಯ ವಿಚಾರವೂ ಕೂಡ ಅಡಗಿದೆ. ಈ ಸಮಯದಲ್ಲಿ ನನ್ನ ಹತ್ತಿರ ಇನ್ನೂ ಸಹಿಸಲು ಸಾಧ್ಯವಿಲ್ಲ ಎಂಬಂತೆ ನಿಮ್ಮ ತಾಳ್ಮೆಯ ಪರೀಕ್ಷೆ ಕೂಡ ನಡೆಯುತ್ತೆ. ಈಗ ನಿಮ್ಮ ನಿಜವಾದ ಪರೀಕ್ಷೆ ಶುರುವಾಗೋದು. ಈ ಸಂದರ್ಭದಲ್ಲಿ ನೀವು ಯಾವ ರೀತಿ ನಿಮ್ಮನ್ನ ಸಂಭಾಳಿಸಿಕೊಂಡು ಆಕೆಯ ದಾರಿಯಲ್ಲಿ ನಡೆಯುತ್ತೀರಿ ಅನ್ನೋದು
ಇದು ಕೂಡ ಒಂದು ದೊಡ್ಡ ಸಂಕೇತ. ಮೇಲೆ ಹೇಳಿದ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇದ್ರೆ ನೀವು ದೇವಿ ಶಕ್ತಿ, ದೇವಿ ಆರಾಧನೆ ಮಾಡಬೇಕು ಅಂತ ಅನಿಸ್ತಾ ಇದ್ರೆ, ಇನ್ನಿಲ್ಲದ ರೀತಿಯಲ್ಲಿ ಆಕೆಯ ಸ್ತೋತ್ರ, ಆಕೆಯ ಪೂಜೆ ಬಗ್ಗೆ ಒಂದು ರೀತಿಯ ಆಕರ್ಷಣೆ ಬರ್ತಾ ಇದ್ರೆ, ನೀವು ಆಕೆಯಿಂದ ಆರಿಸಲ್ಪಟ್ಟವರು, ಆಕೆಯ ಆರಾಧನೆಗೆ ನಿಮ್ಮನ್ನ ಆಕೆ ಆಯ್ಕೆ ಮಾಡಿಕೊಂಡಿದ್ದಾಳೆ ಎಂಬ ಅರ್ಥ. ಯಾಕೆ ಇದು ಎಲ್ಲರ ಜೀವನದಲ್ಲಿ ಘಟಿಸೋದಿಲ್ಲ ಅಂದ್ರೆ, ಯಾಕೆ ಎಲ್ಲರಿಗೂ ಈ ಅನುಭವ ಆಗೋದಿಲ್ಲ ಅನ್ನುವ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಏನಪ್ಪಾ ಅಂದ್ರೆ, ಪ್ರತಿ ಆತ್ಮ ಕೂಡ ಒಂದೇ ಮಟ್ಟದಲ್ಲಿ ಇರೋದಿಲ್ಲ. ಇನ್ನು ಕೆಲವರು ಭೌತಿಕ ಜೀವನ, ಹಣ, ಕಂಫರ್ಟ್ನಲ್ಲಿ ಇರ್ತಾರೆ. ಕೆಲವರು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸಾಕ್ತಾರೆ. ದೇವಿ ಯಾರನ್ನ ಆಳವಾಗಿ ರೂಪಿಸ್ಬೇಕೋ ಅವರಿಗೆ ಮಾತ್ರ ಈ ತೀವ್ರವಾದ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಾಳೆ. ದೇವಿ ಎಲ್ಲರನ್ನ ಪ್ರೀತಿಸ್ತಾಳೆ, ಆದರೆ ಎಲ್ಲರನ್ನ ಒಂದೇ ಕೆಲಸಕ್ಕೆ ಬಳಸೋದಿಲ್ಲ. ಹಾಗೆ ಒಂದು ಸ್ಕೂಲಿನ ವಿಚಾರ ಇಲ್ಲಿ ಒಂದು ಉದಾಹರಣೆಯಾಗಿ ಹೇಳ್ತೇನೆ. ಸ್ಕೂಲಿನ ವಿಚಾರ ಬಂದಾಗ ಇಲ್ಲಿ ಗುರು ಎಲ್ಲಾ ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ, ಆದರೆ ದೊಡ್ಡ ದೊಡ್ಡ ಜವಾಬ್ದಾರಿ ಕೆಲವರಿಗೆ ಮಾತ್ರ ಕೊಡ್ತಾರೆ. ಎಕ್ಸಾಂಪಲ್ಗೆ ಒಂದು ಕ್ಲಾಸಿನ ಲೀಡರ್ ಮಾಡುವ ವಿಚಾರಕ್ಕೆ ಬಂದ್ರೆ, ಒಂದು ಜವಾಬ್ದಾರಿಯನ್ನ ಯಾರು ನಿಭಾಯಿಸಕ್ಕೆ ಶಕ್ತರು ಅಂತ ಅವರಿಗೆ, ಆ ಗುರುವಿಗೆ ಅನಿಸುತ್ತೆ, ಅವರಿಗೆ ಆ ಒಂದು ಲೀಡರ್ಶಿಪ್ ಅನ್ನ ಕೊಡ್ತಾರೆ ಅಲ್ಲ. ಅದೇ ರೀತಿ ದೇವಿ ಕೆಲವು ಆತ್ಮಗಳನ್ನ ವಿಶೇಷ ಕಾರ್ಯಕ್ಕೆ ಆಯ್ಕೆ ಮಾಡ್ತಾಳೆ. ಈ ರೀತಿಯ ಅನುಭವಗಳು ಸುಲಭ ಅಲ್ಲ. ತಿರಸ್ಕಾರ, ಒಂಟಿತನ, ಒಳಗಿನ ಯುದ್ಧ ಇವೆಲ್ಲವೂ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಯಾರು ಸಾಮರ್ಥ್ಯರು ಇರ್ತಾರೋ ಅವರಿಗೆ ಮಾತ್ರ ಸಾಧ್ಯ. ದೇವಿ ಯಾರಿಗೆ ಇದನ್ನ ತಾಳುವ ಶಕ್ತಿ ಇದೆ ಅಂತ ಗೊತ್ತಿದೆ ಅವರಿಗೆ ಮಾತ್ರ ಈ ಮಾರ್ಗವನ್ನ ಕೊಡ್ತಾಳೆ. ಕರ್ಮ ಮತ್ತು ಪೂರ್ವ ಸಂಸ್ಕಾರ ಇದು ತುಂಬಾ ಮುಖ್ಯ ಪಾಯಿಂಟ್. ಕೆಲವು ಆತ್ಮಗಳು ಹಿಂದಿನ ಜನ್ಮಗಳಲ್ಲಿ ದೇವಿಯ ಸಾಧನೆ ಮಾಡಿರ್ಬೋದು, ಭಕ್ತಿ ಬೆಳೆಸಿರ್ಬೋದು. ಆದ್ದರಿಂದ ಈ ಜನ್ಮದಲ್ಲಿ ಅಂಥವರಿಗೆ ಬೇಗ ಆಧ್ಯಾತ್ಮಿಕವಾಗಿ ಗ್ರೋತು ಸಿಗತ್ತೆ. ಅದಕ್ಕಾಗಿಯೇ ಅವರ ಜೀವನದಲ್ಲಿ ಇಂಟೆನ್ಸ್ ಶುದ್ಧೀಕರಣ ಬರುತ್ತೆ. ಆ ಡಿವೈನ್ ಟೈಮಿಂಗು ಯಾವಾಗ ಬರೋದು ಮತ್ತೆ ಎಲ್ಲರಿಗೂ ಈ ಥರ ಆಗೋದಿಲ್ವಾ ಅಂತ ಪ್ರಶ್ನೆಗೆ, ಎಲ್ಲರಿಗೆ ಬರುತ್ತೆ, ಆದರೆ ಒಂದೇ ಸಮಯದಲ್ಲಿ ಅಲ್ಲ. ಕೆಲವರಿಗೆ ಈಗ, ಕೆಲವರಿಗೆ ನಂತರ, ಕೆಲವರಿಗೆ ಇನ್ನು ಕೆಲವು ಜನ್ಮಗಳಲ್ಲಿ. ದೇವಿಗೆ ಯಾವಾಗ ಕರಿಬೇಕು ಅಂತ ಆಕೆಗೆ ಗೊತ್ತು. ಈ ಅನುಭವಗಳು ಎಲ್ಲರಿಗೂ ಬರೋದಿಲ್ಲ. ಎಲ್ಲರೂ ಈ ಮಟ್ಟಕ್ಕೆ ಬಂದಿಲ್ಲ. ಎಲ್ಲರೂ ಆಯ್ಕೆ ಆಗೋದಿಲ್ಲ. ಎಲ್ಲರೂ ಈ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ತಾಳೋದಿಕ್ಕೆ ಆಗೋದಿಲ್ಲ. ಅಂದ್ರೆ ಆ ಥರ ಸಿಚುವೇಶನ್ ಇದ್ರೆ ಎಲ್ಲರಿಗೂ ಆ ಸಮಯ ಬಂದಿಲ್ಲ ಅಂತ ಅನ್ನುವ ಅರ್ಥ. ಈಗ ಈ ಪ್ರಶ್ನೆ ಬರುವಂತಹದ್ದು, ಜೀವನದಲ್ಲಿ ಇಷ್ಟು ಸಮಸ್ಯೆಗಳೇ ಬಂದು ಆಧ್ಯಾತ್ಮಿಕ ದಾರಿಗೆ ಹೋಗ್ಬೇಕಾ, ಅಥವಾ ಆಕೆಯ ಭಕ್ತರಿಗೆ ಅವಳೇ ನೋವು ಕೊಡುವುದು ಯಾಕೆ ಅನ್ನುವ ಈ ಥರದ ಪ್ರಶ್ನೆಗೆ ಮೊದಲು ಒಂದು ಸತ್ಯ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಾವು. ದೇವಿ ನೋವು ಕೊಡುವುದಲ್ಲ, ಅವಳು ನಮ್ಮನ್ನ ರೂಪಿಸ್ತಾಳೆ. ಆದರೆ ಅದು ನೋವಿನಂತೆ ಅನುಭವ ಆಗುತ್ತೆ ನಮಗೆ. ಒಂದು ತಾಯಿ ತನ್ನ ಮಗುವನ್ನ ಬೆಳೆಸುವಾಗ ಇಂಜೆಕ್ಷನ್ ಕೊಡಿಸೋದಿಕ್ಕೆ ಕರ್ಕೊಂಡು ಹೋಗ್ತಾಳೆ. ತಪ್ಪು ಮಾಡಿದ್ರೆ ಗದರ್ತಾಳೆ. ಮಗುವಿಗೆ ಅದು ನೋವಾಗುತ್ತೆ, ಆದರೆ ತಾಯಿಗೆ ಅದು ಪ್ರೀತಿ. ಅದೇ ರೀತಿ ದೇವಿ ಭಕ್ತನನ್ನ ದುಃಖ ಕೊಟ್ಟು ಕಾಡುವುದಲ್ಲ, ಅವರನ್ನ ಶಕ್ತಿಶಾಲಿಯನ್ನಾಗಿ ಮಾಡ್ತಾಳೆ. ನಮ್ಮೊಳಗೆ ಇರುವಂತಹ ಅಹಂಕಾರವನ್ನ ಒಡೆಯುವುದು ಅದು ಸುಲಭದ ಮಾತಲ್ಲ. ಅದಕ್ಕೆ ನಮಗೆ ನೋವಿನಂತೆ ಅನುಭವ ಆಗುತ್ತೆ. ನಮ್ಮೊಳಗೆ ಭಯ, ಆಸಕ್ತಿ, ಅಸೂಯೆ, ದುರ್ಬಲತೆ ಇವೆಲ್ಲ ಇರುತ್ತೆ. ದೇವಿ ಅವುಗಳನ್ನು ತೆಗೆದುಹಾಕಿ ಚಿನ್ನವನ್ನ ಬೆಂಕಿಯಲ್ಲಿ ಕರಗಿಸಿದಾಗ ಮಾತ್ರ ಅದು ಶುದ್ಧವಾಗುತ್ತೆ. ಅದೇ ರೀತಿ ಭಕ್ತನ ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಸಾಮಾನ್ಯ ಜೀವನಕ್ಕೆ ದೇವಿ ಯಾರನ್ನು ಇಷ್ಟೊಂದು ಪರೀಕ್ಷೆ ಮಾಡೋದಿಲ್ಲ. ಆದರೆ ಯಾರು ಇತರರಿಗೆ ದಾರಿ ತೋರಿಸ್ಬೇಕು, ಆಧ್ಯಾತ್ಮಿಕವಾಗಿ ಬೆಳೆಯಲು ಇನ್ನೊಬ್ಬರಿಗೆ ದಾರಿ ತೋರಿಸ್ಬೇಕು ಅಂಥವರನ್ನ ಮಾತ್ರ ಕಠಿಣವಾಗಿ ತರಬೇತಿ ಮಾಡ್ತಾಳೆ. ಅಂದರೆ ದೇವಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾಳೆ, ನಿಮ್ಮನ್ನು ಪ್ರೀತಿಸ್ತಿದ್ದಾಳೆ. ಅವಳು ನಿಮ್ಮ ಜೀವನವನ್ನ ಸುಲಭ ಮಾಡೋದಿಲ್ಲ, ನಿಮ್ಮನ್ನ ಶಕ್ತಿಶಾಲಿಯನ್ನಾಗಿ ಮಾಡ್ತಾಳೆ.
ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.